ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಮುಂಬೈ ಇಂಡಿಯನ್ಸ್ ಅವರು GT ಮೇಲೆ ಗೆದ್ದವರು ಕ್ವಾಲಿಫೈಯರ್ 2ನ ಪಂಜಾಬ್ ಕಿಂಗ್ಸ್ ಜೊತೆ ಆಡಕ್ಕೆ ರೆಡಿ ಆಗಿದ್ದಾರೆ ಗುರು. ಹೆಗ್ ಗುರು ಇವತ್ತು ಇದ್ದಿದ್ದು ಲಕ್ಕು ಗುರು. ಇವತ್ತು ಮುಂಬೈದು ತರ ಎಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಗುರು ಮುಂಬೈ ಇಂಡಿಯನ್ಸ್ದು. ಗುರು ಇವಾಗ ಸ್ಟಾರ್ಟಿಂಗ್ ಈ ಮ್ಯಾಚ್ ಇಂದ ಮಾತಾಡೋದಾದ್ರೆ ಗುರು, ಈ ಮ್ಯಾಚ್ ಅಲ್ಲಿ ನಮ್ಮ ಟಾಸ್ ನ ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಇವತ್ತು ಗುರು ಅದ್ ಏರಿಕೆ ನಮ್ಮ ರೋಹಿತ್ ಶರ್ಮಾ ಅವ್ರದ್ದು ಅಷ್ಟೊಂದು ಕ್ಯಾಚ್ ಬಿಟ್ರೆ ಗೊತ್ತಾಗ್ಲಿಲ್ಲ. ಒಂದು ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗ್ ಅಲ್ಲಿ 3 ರನ್ ಇದ್ದಾಗ ಒಂದು ಕ್ಯಾಚ್ ನ ಬಿಡ್ತಾರೆ ನಮ್ಮ ಗೆರಾಲ್ಡ್ ಕೋಟ್ಜಿಯಾ ಅವರು. ಆಮೇಲೆ ಗುರು ನಮ್ಮ ಸಿರಾಜ್ ಅವ್ರ ಬೌಲಿಂಗ್ ಅಲ್ಲಿ ಕಮಿಂದು ಮೆಂಡಿಸ್ ಅವರು 11 ರನ್ ಇದ್ದಾಗ ಆರಾಮ್ಸೆ ಒಳ್ಳೆ ಕ್ಯಾಚ್ ಬಿಡ್ತಾರೆ. ಆಮೇಲೆ ಇನ್ನೊಂದು ಗೆರಾಲ್ಡ್ ಕೋಟ್ಜಿಯಾ ಅವ್ರದ್ದು ಸಹ ಕಮಿಂದು ಮೆಂಡಿಸ್ ಅವ್ರು ಕ್ಯಾಚ್ ಬಿಡ್ತಾರೆ. ಆಮೇಲೆ ನಮ್ ಕಮಿಂದು ಮೆಂಡಿಸ್ ಅವರು ಹಿಟ್ ವಿಕೆಟ್ ಹಾಕ್ತಾರೆ ಗುರು. ಏನೋ ಗೊತ್ತಿಲ್ಲ, ಏನೋ ಅವ್ರು ಅಷ್ಟು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರು ಫಸ್ಟ್ ಮ್ಯಾಚ್ IPL ಆಡ್ತಿದ್ದಾರೆ, ಅವ್ರಿಗೂ ಸಡನ್ ಆಗಿ ಆಡು ಅಂದಾಗ ಒಂಚೂರು ಪ್ರೆಷರ್ ಇರ್ಬೋದು. ಅವ್ರದ್ದು ಇದೇ ಫಸ್ಟ್ ಮ್ಯಾಚ್ ಅನ್ಸುತ್ತೆ ಡೆಬ್ಯೂಟ್ IPLಗೆ. ಅದೊಂದ್ರಿಂದನೇ ಗುರು ಇವತ್ತು ಮ್ಯಾಚ್ ಎಡವಟ್ ಆಗಿದ್ದು. ಇಲ್ಲ ರೋಹಿತ್ ಶರ್ಮಾ ಅವ್ರು ಒಂಚೂರು ಬೇಗ ಔಟ್ ಆಗಿದ್ರೆ ಗೊತ್ತಿಲ್ಲ 228 ಎಲ್ಲ ರೀಚ್ ಆಗ್ತಿರೋ ಇಲ್ವೋ ಅಂತ. ಜಾಸ್ತಿನೂ ರೀಚ್ ಆಗ್ಬೋದಿತ್ತು, ಕಮ್ಮಿನೂ ರೀಚ್ ಆಗ್ಬೋದಿತ್ತು. ಮತ್ತೆ ಇವತ್ತು ಗುರು ನಮ್ಮ ಜಾನಿ ಬೆರ್ಸ್ಟ್ ಅವರು ನಮ್ಮ ರೈಲ್ ರಿಕಲ್ಟನ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ರು, ಅಥವಾ ವಿಲ್ ಜಾಕ್ಸ್ ಅವ್ರಿಗೆ ತಗೊಂಡಿದ್ರು ಅಂತ ಅನ್ಕೊಳ್ಳಿ. ಇವತ್ತು ಗುರು ನಮ್ಮ ಜಾನಿ ಬೆಸ್ಟ್ ಅವರು ಹೋದ್ ಸೀಸನ್ ಅಲ್ಲಿ ಇದ್ರಾಗ ಒಳ್ಳೆ ಫಾರ್ಮ್ ಅಲ್ಲಿ ಆಡಿದ್ರು ಗುರು. ಇವ್ರು ಏನಕ್ಕೆ ಕನ್ಸೋಲ್ಡ್ ಆದ್ರು ಅಂತ ನನಗೆ ಅವಾಗ್ಲೂ ಗೊತ್ತಾಗ್ಲಿಲ್ಲ. ಯಾವ್ದಾದ್ರು ಟೀಮ್ ಜಾನಿ ಬೆಸ್ಟ್ ಅವ್ರನ್ನ ಆರಾಮ್ಸಾಗಿ ತಗೋಬೋದು ಗುರು. ಪವರ್ ಪ್ಲೇ ಅಲ್ಲಿ ಇವತ್ತು ನಮ್ ಜಾನಿ ಬೆಸ್ಟ್ ಅವ್ರು ಸಹ ಸಖತ್ತಾಗಿ ಆಡಿದ್ರು. ಮತ್ತೆ ಇವತ್ತು ನಮ್ ರೋಹಿತ್ ಶರ್ಮಾ ಅವರು ನನ್ನ ಸ್ಪಿನ್ಗೆ ಸ್ವೀಪೇ ಹೊಡಿಯೋದು ಅಂತ ಪಣ ತೊಟ್ಟು ಬಂದಿದ್ರು ಅಂತ ಅನ್ಸುತ್ತೆ. ನಮ್ ರೋಹಿತ್ ಶರ್ಮಾ ಅವರು ಇವತ್ತು ಸ್ವೀಪ್ ನ ಸಖತ್ತಾಗಿ ಹೊಡಿತಿದ್ರು ಗುರು. ನಮ್ ಜಾನಿ ಬೆಸ್ಟ್ ಅವರು ರಿವರ್ಸ್ ಸ್ವೀಪ್ ನೆಲ್ಲ ಹೊಡಿತಿದ್ರು, ಬಟ್ ಒಂದು ಕ್ಯಾಚ್ ಆಗುತ್ತೆ. ನಮ್ಮ ಸಾಯಿ ಕಿಶೋರ್ ಅವರು ಅವ್ರ ಬೌಲಿಂಗ್ ಸೈಡ್ ನ ಚೇಂಜ್ ಮಾಡ್ತಾರೆ. ಅವಾಗ ಔಟ್ ಆಗೋದು ಗುರು, ಲೆಫ್ಟ್ ರಿವರ್ಸ್ ಸ್ವೀಪ್ ಹೊಡಿಯಕ್ಕೆ ಹೋಗ್ತಾರೆ, ಅದು ಸಹ ಕ್ಯಾಚ್ ಡ್ರಾಪ್ ಆಯ್ತೇನೋ ಅನ್ಕೊಂಡೆ. ಈ ಸುದರ್ಶನ್ ಅವರು ವಾಲಿಬಾಲ್ ತರ ಪಾಸ್ ಆಗ್ತಾರೆ. ಜಾನಿ ಬೆಸ್ಟ್ ಅವರು ಆ ಒಂದು ಕ್ಯಾಚ್ ನ ಆರಾಮ್ಸಾಗಿ ತಗೋತಾರೆ ಗುರು. ಇನ್ನು ಗುರು ಆಮೇಲೆ ನಮ್ ಸೂರ್ಯ ಕುಮಾರ್ ಯಾದವ್ ಅವ್ರು ಗೊತ್ತಲ್ಲ ಗುರು, 5 ಲೆಗ್ ಕಡೆ ಒಂದು ಎದಾಕ್ತಾರೆ, ಸಗದಾಗಿ ಆಡ್ತಾರೆ. ಇವರು ಸಹ ಸ್ವೀಪ್ ಹೊಡಿತಾರೆ, ಒಂಚೂರು ಏರ್ ಕೊಟ್ರೆ ಮುಂದೆ ಬಂದು ಡೈರೆಕ್ಟ್ ಸ್ಟ್ರೈಟ್ 6 ಹೊಡಿತಾರೆ. ಇವರು ಸಹ ಸಖತ್ತಾಗಿತ್ತು. ನಾನು ಇವತ್ತು ರೋಹಿತ್ ಶರ್ಮಾ ಅವ್ರು ಆರಾಮ್ಸಾಗಿ ಸೆಂಚುರಿ ಮಾಡ್ಕೋತಾರೆ ಗುರು ಅಂತ ಆರಾಮ್ಸಾಗಿದ್ದೆ, ಆದ್ರೆ ಆಗ್ಲಿಲ್ಲ. 71 ರನ್ ಔಟ್ ಆಗ್ತಾರೆ, 50 ಬಾಲ್ 81 ರನ್ ಹೊಡೆದಿದ್ದಾರೆ. ಆಮೇಲೆ ನಮ್ಮ ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ನಮ್ಮಂದಿರೋರು ಒಂದು ಕ್ವಿಕ್ ಫೈರ್ ಆಡ್ಕೊಡ್ತಾರೆ ಗುರು. ಒಂದ್ ಒಳ್ಳೆ ಟಾರ್ಗೆಟ್ ನ ರೀಚ್ ಆಗಕ್ಕೆ ಹೆಲ್ಪ್ ಮಾಡ್ತಾರೆ. ಇವತ್ತು ಗುರು GT ಅವ್ರದ್ದು ಫೀಲ್ಡಿಂಗ್ ಒಂಥರ ಎಫೆಕ್ಟ್ ಮಾಡುದು ಅಂತ ಅನ್ಕೋತೀನಿ. ರೋಹಿತ್ ಶರ್ಮಾ ಅವ್ರು ಔಟ್ ಆಗಿದ್ದಾರೆ ಗುರು, ಏನಾಗ್ತಿದೆ ಗೊತ್ತಿಲ್ಲ ಗುರು. ಇವಾಗ ನಮ್ಮ GT ಚೇಸ್ ಬಗ್ಗೆ ಮಾತಾಡಿದ್ರೆ ಟ್ರೆಂಟ್ ಬೋಲ್ಟ್ ಅವರು ಫಸ್ಟ್ ಓವರ್ ಅಲ್ಲೇ ವಿಕೆಟ್ ತೆಗೆದ್ಬಿಡ್ತಾರೆ ಗುರು. ನಮ್ಮ ಶುಭ್ಮನ್ ಗಿಲ್ ಅವ್ರನ್ನ ಆಸ್ ಯೂಶುವಲ್ ಅವ್ರು ಫಸ್ಟ್ ಓವರ್ ಅಲ್ಲಿ ವಿಕೆಟ್ ತೆಗಿತಾರೆ. ಮತ್ತೆ ಅಲ್ಲೊಂದು ಫುಟ್ಬಾಲ್ ಸ್ಕೋರ್ ಒಂದು ಕಾಣುತ್ತೆ. ಆಮೇಲೆ ಗುರು ನಮ್ ಕಮಿಂದ ಮೆಂಡಿಸ್ ಅವ್ರು ಬರ್ತಾರಲ್ಲ, ಒಳ್ಳೆ ಫಾರ್ಮ್ ಅಲ್ಲಿ ಕಾಣ್ತಾರೆ ಗುರು. ಏನ್ ಹೊಡಿತಾರೆ ಗುರು ಟ್ರೆಂಟ್ ಬೋಲ್ಟ್ ಅವ್ರಿಗೆ. ಶಾರ್ಟ್ಗಳು ಬ್ಯೂಟಿ ಶಾರ್ಟ್ ಹೊಡಿತಾರೆ, ಬಟ್ ಅವ್ರು ಔಟ್ ಆಗೋದ ಹಿಟ್ ವಿಕೆಟ್ ಆಗ್ಬೇಕು ಅಂತ ಆಗಿರ್ತಾರೋ ಪಾಪ ಗುರು. ಹಿಟ್ ವಿಕೆಟ್ ಅವ್ರು ಯಾವುದೇ ಬ್ಯಾಟ್ಸ್ಮನ್ ಅವರು ಬೇಜಾರಾಗತ್ತೆ, ಅಲ್ಲಿ ಹೋದ ಒಂಚೂರು ಬೈಸ್ಕೊಂಡೆಲ್ಲ ಇರ್ತಾರೆ. ಅವೆಲ್ಲ ಕಾಮನ್. ಯಾಕೆ ಹಿಟ್ ವಿಕೆಟ್ ಆದ ಹೆಂಗೆ ಹಿಂಗೆ ಅಂತ. ಹಿಟ್ ವಿಕೆಟ್ ಆಗೋದು ಒಂಥರ ಕ್ರೈಮು ಗುರು, ಇರ್ಲಿ ಪರವಾಗಿಲ್ಲ. ಆಮೇಲೆ ಗುರು ನಮ್ಮ ಸಾಯಿ ಸುದರ್ಶನ್ ಅವರು ಮತ್ತೆ ನಮ್ಮ ವಾಷಿಂಗ್ಟನ್ ಸುಂದರ್ ಅವ್ರು ಏನ್ ಗುರು ಆಡೋದು. ವಾಷಿಂಗ್ಟನ್ ಸುಂದರ್ ಅವರು ಈ ಮ್ಯಾಚ್ ಅಲ್ಲಿ ಗುರು ಒಂಚೂರು ಮೇಲೆಲ್ಲ ಕಳಿಸ್ತಾರೆ, ನೀನು ಹೋಗಿ ಆಡಪ್ಪ ಅಂತ. ಅವ್ರು ಆಡೇ ಇಲ್ಲ ಅಂತ ಅನ್ಕೋತೀನಿ ಈ ಸೀಸನ್ ಅಲ್ಲಿ. ಈ ಮ್ಯಾಚ್ ಅಲ್ಲೇ ಗುರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ವಾಷಿಂಗ್ಟನ್ ಸುಂದರ್ ಅವರು. ಮತ್ತೆ ನಮ್ಮ ಸಾಯಿ ಸುದರ್ಶನ್ ಅವರು ಇದ್ದಾಗ ಮ್ಯಾಚ್ ಮುಂಬೈ ಕಡೆನೇ ಇರ್ಲಿಲ್ಲ ಗುರು. ಮುಂಬೈಯಿಂದ ಎತ್ಕೊಂಡು ಹೋಗ್ತಾ ಇದಾರೇನೋ ಅನ್ನೋ ರೇಂಜ್ ಅಲ್ಲಿ ಇತ್ತು. ಬಟ್ ಯಾವಾಗ ವಾಷಿಂಗ್ಟನ್ ಸುಂದರ್ ಅವ್ರ ವಿಕೆಟ್ ನ ಬೂಮ್ರಾ ಅವ್ರು ಬೋಲ್ಡ್ ಮಾಡಿ ತೆಗಿತಾರೋ ಅಲ್ಲಿಂದ ಮತ್ತೆ ಇನ್ನೊಂಚೂರು ಇರೋದ್ ಗುರು. ರುದರ್ಫೋರ್ಡ್ ಇದ್ದ ಒಂದ್ ಇಷ್ಟು ರನ್ ಹೊಡಿತಾರೆ, 24 ರನ್ ಹೊಡಿತಾರೆ, ಬಟ್ ಅಲ್ಲೇ ಮ್ಯಾಚ್ ಮುಗ್ದೋಗತ್ತೆ. ಆಮೇಲೆ ಸಾಯಿ ಸುದರ್ಶನ್ ಅವ್ರು ಹಿಂದೆ ಎತ್ತಾಕಕ್ ಹೋಗಿ ಸುಮ್ನೆ ಔಟ್ ಆಗ್ತಾರೆ ಗುರು. ಇವ್ರು ನೋಡಿ ಗುರು 10-4 ಗುರು, 49 ಬಾಲ್ 80 ರನ್, ಒಂದೇ ಒಂದು 6 ಹೊಡ್ತಿದ್ದಾರೆ. ಬಟ್ ಇವ್ರು ಆಡ್ತಿರೋ ಶಾರ್ಟ್ ಎಲ್ಲ ಗುರು ಲೆಸ್ ರಿಸ್ಕ್ ಇರತ್ತೆ, ಮತ್ತು ಒಳ್ಳೆ ರಿವಾರ್ಡ್ ಇರೋದು ಗುರು. T20 ಕ್ರಿಕೆಟ್ ನೀವು 4 ಅಲ್ಲೇ ಹೊಡ್ಕೊಂಡು ಒಳ್ಳೆ ಸ್ಟ್ರೈಕ್ ರೇಟ್ ನ ಮ್ಯಾನೇಜ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಗುರು. ಆಮೇಲೆ ನಮ್ ತೆವಾಟಿಯಾ, ನಮ್ ಶಾರುಖ್ ಖಾನ್ ಅವರೆಲ್ಲ ಟ್ರೈ ಮಾಡ್ತಾರೆ ಗುರು, ಬಟ್ ಆಗಲ್ಲ. ಕೊನೆ ಓವರ್ಗೆ 24 ರನ್ ಬೇಕಾಗಿರದೆ. ನಮ್ಮ ರಿಚರ್ಡ್ ಗ್ಲೆಸಿನ್ ಅವರು 3 ಬಾಲ್ ಮಾಡ್ತಾರೆ. ಅವ್ರಿಗೆ 2ನೇ ಓವರ್ ಮಾಡ್ತಿದ್ದಾಗಲೇ ಹ್ಯಾಮ್ಸ್ಟ್ರಿಂಗ್ ಆಗ್ತಾ ಇರತ್ತೆ, ಬಟ್ ಆದ್ರೂ ಮಾಡ್ತಾರೆ ಗುರು. ಆಮೇಲೆ 3 ಬಾಲ್ನ ನಮ್ಮ ಅಶ್ವಿನಿ ಕುಮಾರ್ ಅವ್ರು ಮಾಡ್ತಾರೆ, ಒಂದು ವಿಕೆಟ್ ಸಿಗತ್ತೆ. ಇನ್ನೊಂದು LBW ರಶೀದ್ ಖಾನ್ ಅವರು ಅಪೀಲ್ ಮಾಡ್ತಾರೆ, ಅದು ಪಿಚ್ಡ್ ಔಟ್ಸೈಡ್ ಲೆಗ್ ಗುರು. ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ಮ್ಯಾಚ್ ನ ಆರಾಮ್ಸಾಗಿ ಕೊನೆಯಲ್ಲಿ ಗೆದ್ದಿದ್ದಾರೆ ಗುರು. ಹೌದು ಅವರು ಒಂಚೂರು ಕಾಂಪಿಟೇಷನ್ ಇತ್ತು,
ನೆನ್ನೆ ಅಷ್ಟು ಒನ್ ಸೈಡೆಡ್ ಏನು ಇರಲಿಲ್ಲ, ಬಟ್ ಒಂದು ರೇಂಜ್ ಗೊತ್ತಾಯ್ತು ಗುರು ಇದು ಮುಂಬೈ ಅವ್ರು ಗೆಲ್ತಾರೆ. ಯಾಕಂದ್ರೆ ಮುಂಬೈ ಅವರು 200+ ಟಾರ್ಗೆಟ್ನ ಸೆಟ್ ಮಾಡಿದಾಗಲೇ ಎನಿ ಟೈಮ್ ಮುಂಬೈ ಇಂಡಿಯನ್ಸ್ ಅವರು ಆ ಟಾರ್ಗೆಟ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅದರಿಂದ ನನಗೆ ಮುಂಬೈ ಇಂಡಿಯನ್ಸ್ ಮೇಲೆ ನಂಬಿಕೆ ಇತ್ತು, ಈ ಒಂದು ಟಾರ್ಗೆಟ್ನ ಮುಂಬೈ ಇಂಡಿಯನ್ಸ್ ಅವರು ಡಿಫೆಂಡ್ ಮಾಡ್ತಾರೆ ಅಂತ. ಡಿಫೆಂಡ್ ಮಾಡಿದ್ದಾರೆ ಗುರು. ಒಂದು ಸ್ವಲ್ಪ ಟ್ರೆಂಟ್ ಬೋಲ್ಟ್ ಅವರೆಲ್ಲ ಆಮೇಲೆ ಆದರೂ ಹೊಡಿಸ್ಕೊಬಿಟ್ರು ಇವರು. 19ನೇ ಓವರ್ ಲಾಸ್ಟ್ ಬಾಲ್ ಮೇಲೆ ಒಂದು 6 ಬಂದ್ಬಿಡ್ತು. ಅವಾಗ ಒಂಚೂರು ಜೀವ ಬಾಯಿಗೆ ಬಂದಿತ್ತು. ಬಟ್ ಇಲ್ಲ ಗುರು, ನಮ್ಮ ರಿಚರ್ಡ್ ಗ್ಲೇಸರ್ ಅವ್ರು ಎಲ್ಲ ಕರೆಕ್ಟ್ ಮಾಡಿದ್ರು. ಇದು ರಿಚರ್ಡ್ ಗ್ಲೇಸರ್ ಅವ್ರದ್ದು ಈ ಸೀಸನಲ್ಲಿ ಫಸ್ಟ್ ಮ್ಯಾಚ್ ಅಂತ ಅನ್ಕೋತೀನಿ ಇವ್ರದ್ದು. ನೋಡಿ ಗುರು, ಮುಂಬೈ ಈಸ್ ಬ್ಯಾಕ್. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.